ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಒಂದು ರಣಮಳೆಯ ಪ್ರಭಾವವಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವಂಥದ್ದು ಮಹಾರಾಷ್ಟ್ರದಲ್ಲಿ ರಣಮಳೆ ಪ್ರವಾಹಕ್ಕೆ ಜನ ಕಂಗಾಲಾಗಿದ್ದಾರೆ. ಬೆಳಗಾವಿಯ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದಾಗಿದೆ. ಪ್ರವಾಹದ ಪರಿಸ್ಥಿತಿಗೆ ಕುಡಚಿ ಉಗಾರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕೃಷ್ಣಾ ನದಿಗೆ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಸೇತುವೆ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಜಿಲ್ಲಾಡಳಿತದಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ನದಿಪಾತ್ರ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಕೃಷ್ಣಾ ನದಿಗೆ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪ್ರದೇಶದಲ್ಲಿ ನಿರಂತರವಾಗಿ ರಣಮಳೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದರೆ ನೋಡ್ಕೊಂಬರೋಣ ಬನ್ನಿ. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರೆದ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗಿರುವಂಥದ್ದು. ಸದ್ಯ ತಾವು ಸಹ ನೋಡ್ತಾ ಇರಬಹುದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಹಾಗೂ ಕಾಗವಾಡ ತಾಲೂಕಿನ ಉಗಾರ್ ಕುರ್ದ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆ ಮೇಲೆ ನಾನಿದ್ದೀನಿ. ಸಂಪೂರ್ಣವಾಗಿ ನೀರಿನಿಂದ ಸಂಪೂರ್ಣವಾಗಿ ಕೆಳ ಹಂತದ ಸೇತುವೆ ಜಲಾವೃತಗೊಂಡಿರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಈ ಒಂದು ಕೆಳ ಹಂತದ ಸೇತುವೆ ಏನಿದೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸಂಪರ್ಕ ಕಲ್ಪಿಸುವಂತ ಕೆಳ ಹಂತದ ಸೇತುವೆ ಆಗಿರುವಂಥದ್ದು. ಮಿರಜ್ ಜಮಖಂಡಿ ರಾಜ್ಯ ಹೆದ್ದಾರಿಯ ವ್ಯಾಪ್ತಿಯಲ್ಲಿ ಬರುವಂತಹ ಕೆಳ ಹಂತದ ಸೇತುವೆ ಈ ಒಂದು ಸೇತುವೆ ಆಗಿರುವಂಥದ್ದು. ಕೃಷ್ಣಾ ನದಿಗೆ ನೀರು ಅಪಾರ ಪ್ರಮಾಣ ಬರೆದು ಬಂದ ಹಿನ್ನೆಲೆ ಅಂತಂದ್ರೆ ಸಂಪೂರ್ಣವಾಗಿ ಕೆಳ ಹಂತದ ಸೇತುವೆ ಇಲ್ಲಿ ಜಲಾವೃತಗೊಂಡಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಕೃಷ್ಣಾ ನದಿ ಏನಂದ್ರೆ ಸಂಪೂರ್ಣವಾಗಿ ಮೈದುಂಬಿ ಇಲ್ಲಿ ಹರಿತಾ ಇರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಜಮೀನುಗಳಿಗೂ ಸಹ ನೀರು ನುಗ್ಗಿ ಸಾಕಷ್ಟು ರೀತಿ ರೈತರಿಗೂ ಸಹ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಸಹ ಮಾಡಿರುವಂತದ್ದು. ಇದಷ್ಟೇ ಅಲ್ಲದೆ ನನ್ನ ಬಲ ಸಹ ನೋಡ್ತಾ ಇರ್ಬೋದು. ಏನಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚದಲ್ಲಿ ಮಾಡಿರುವಂತಹ ಮೇಲ್ಹಂತದ ಸೇತುವೆ ಇನ್ನೂವರೆಗೂ ಕಾಮಗಾರಿ ಪೂರ್ಣಗೊಳ್ಳದೆ ಕುಂಠಿತವಾಗಿ ಇಲ್ಲಿ ಕಾಮಗಾರಿ ಸಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿ ಒಂದು ಸಹ ಸಾಕಷ್ಟು ರೀತಿಯಾಗಿ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇರುವಂತದ್ದು. ಆದಷ್ಟು ಬೇಗನೆ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸಿದರೆ ಕೆಳ ಹಂತದ ಸೇತುವೆ ಮುಳುಗಡೆದರೂ ಸಹ ಮೇಲ್ಹಂತದ ಇಲ್ಲಿ ಏನ್ ಕಾಣ್ತಾ ಇದೆ, ಈ ಮೇಲ್ಹಂತದ ಸೇತುವೆ ಮುಖಾಂತರ ಪ್ರಯಾಣಿಕರು ತಮ್ಮ ಬೇಕಾದಂತ ಸ್ಥಳಗಳಿಗೆ ಇಲ್ಲಿ ಸಂಚರಿಸಲು ಸಂಪೂರ್ಣವಾಗಿ ಇಲ್ಲಿ ಮುಕ್ತವಾಗಿ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗ್ತಾ ಇರುವಂತದ್ದು. ತಾವು ಸಹ ಈ ಒಂದು ಕಡೆ ನೋಡ್ತಾ ಇರಬಹುದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಏನಂತಂದ್ರೆ ಕೃಷ್ಣಾ ನದಿಯಂತ ಜನರಿಗೆ ಸಂಪೂರ್ಣವಾಗಿ ಇಲ್ಲಿ ನದಿ ಪಾತ್ರಕ್ಕೆ ಬರದಂತೆ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಿ ಸಂಪೂರ್ಣವಾಗಿ ವ್ಯವಸ್ಥೆಯನ್ನ ಕಾಪಾಡಿಕೊಂಡಿರುವಂತದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಚಿಕ್ಕೋಡಿಯ ಉಪವಿಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗಿರುವಂತದ್ದು. ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುವಂತಹ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರು ಸಹ ಸಾಕಷ್ಟು ರೀತಿಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಕೊಯ್ನಾ, ರಾಜಾಪುರ ಸೇರಿದಂತೆ ಹಲವಾರು ಡ್ಯಾಂಗಳಿಂದ ಕೃಷ್ಣಾ ನದಿಗೆ ನೀರನ್ನ ಸಹ ಬಿಡಲಾಗಿರುವಂತದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಕಲ ರೀತಿಯಾಗಿ ಸನ್ನದ್ಧನ ಸಹ ಮಾಡ್ಕೊಂಡಿರುವಂತದ್ದು. ಪ್ರವಾಹದ ಭೀತಿಯನ್ನ ಇಲ್ಲಿ ತಗ್ಗಿಸಲು ಹಿಪ್ಪರಗಿ ಬ್ಯಾರೇಜ್ನಿಂದ ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನ ಸಹ ಇಲ್ಲಿ ಹೊರಬಿಡಲಾಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ರೀತಿಯಾಗಿ ಕೃಷ್ಣಾ ನದಿ ತೀರದ ಜನರಿಗೆ ಪ್ರವಾಹದ ಭೀತಿ ಆತಂಕದಲ್ಲಿ ಸಹ ಇರ್ತಿರುವಂತದ್ದು. ಕ್ಯಾಮ್ರಾಮನ್ ವಿಜಯ್ ಜೊತೆ ಪ್ರಶಾಂತ್ ಸತ್ತಿ, ಅಶುಭಯೋಗ ನ್ಯೂಸ್, ಚಿಕ್ಕೋಡಿ.